ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ 19. ಆ ಕತೆ ಆಮೇಲೆ ಹೇಳ್ತೀನಿ. ನನ್ನ ಸುತ್ತಲೂ ಇರೋ ಜನ ನನಗೆ ಆ್ಯಟಿಟ್ಯೂಡ್ ಅಹಂಕಾರ ಅಂತ ಹೇಳಬೇಕಾದ್ರೆ ನನಗೆ ಏನೂ ಜಡ್ಜ್ ಮಾಡಿದೆ ನನ್ನ ಜೊತೆಗೆ ನನ್ನ ಬೆಂಬಲವಾಗಿ ಯಾವಾಗೂ ಇದ್ದಿದ್ದೆ ನನ್ನ ರಾಯರೇ. ಹಂಗೆ ನನ್ನ ಅಮ್ಮ ಇವರಿಬ್ಬರು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಆ್ಯಂಡ್ ಆಲ್ಸೋ ನಂಗೆ ಅವ್ರು ಇಲ್ಲದೆ ನನ್ನ ಲೈಫ್ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಂಗಿಲ್ಲ. ನಂಗೆ ಇನ್ನೂ ತಿಳುವಳಿಕೆನೇ ಇರಲಿಲ್ಲ. ನಂಗೆ ಅವಾಗಿಂದನೂ ರಾಯರ ಮೇಲೆ ಅಷ್ಟು ನಂಬಿಕೆ ಭಕ್ತಿ ಎಲ್ಲನೂ ಐತಿ. ಒಂದು ಇನ್ಸಿಡೆಂಟ್ ಏನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಆಲ್ರೆಡಿ ಹೇಳ್ದಂಗೆ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ 19. ನನಗೆ ಬಾಜು ಊರು ಧಾರವಾಡನಾಗನ ಏನೂ ಗೊತ್ತಾಗ್ತಿರ್ಲಿಲ್ಲ. ಯಾರ ಫೋನ್ ಹಚ್ಚಿ ಎಲ್ಲರ ಬಾ ಅಂತಂದ್ರೆ ನಂಗೆ ಹೋಗಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಅಂಥದ್ರಾಗ ಬೆಂಗಳೂರಿಗೆ ಇಂಥ ದೊಡ್ಡ ಊರಿಗೆ ಬಂದು ಇಲ್ಲಿ ಜೀವನ ಮಾಡೋದು ನನಗೆ ಬಿಗ್ ಟಾಸ್ಕ್. ಸ್ಪೆಷಲಿ ನನ್ನ ಅಮ್ಮಗೆ ಬಿಟ್ಟು ಹೋಗಕ್ಕೆ ಬಂದಾಗ ಬೆಂಗಳೂರಿಗೇನೋ ಬಂದ್ವಿ, ಪಿ ಜಿನೂ ಹೋದ್ವಿ. ಪಿ ಜಿನಾಗ ಲಗೇಜ್ ಇಟ್ಟು ಪಿ ಜಿಯಿಂದ ಅಮ್ಮಗೆ ಒಂದು ಸರಿ ಆಫೀಸ್ ತೋರಿಸ್ಕೊಂಬರೋಣಂತೆ ಕರ್ಕೊಂಡು ಹೋಗಿದ್ದೆ. ನನಗೂ ಆಬ್ವಿಯಸ್ಲಿ ಟೆನ್ಷನ್ ಇತ್ತು. ಬಟ್ ಪಿ ಜಿಯಿಂದ ಆಫೀಸ್ಗೆ ಹೋಗೋ ರೋಡ್ನಾಗನೇ ಒಂದು ದೊಡ್ಡ ರಾಯರ ಮಠ ಇತ್ತು. ಆ ರಾಯರ ಮಠ ನೋಡಿದ ತಕ್ಷಣ ನಾನು ಅಮ್ಮಗೆ ಹೇಳಿದ್ದು ಒಂದೇ ಮಾತು, ಅಮ್ಮ ನೀ ಏನೂ ತಲೆ ಕೆಡಿಸ್ಕೊಬೇಡ, ನಾನು ಇಲ್ಲಿ ಆರಾಮ್ ಇರ್ತೀನಿ. ಯಾಕಂದ್ರೆ ನನ್ನ ರಾಯರು ನನ್ನ ಜೊತೆಗಿರ್ತಾರೆ. ಹಿಂದೂ ನನ್ನ ಜೊತೆಗಿದ್ರೆ ಇವತ್ತು ನನ್ನ ಜೊತೆಗಿರ್ತಾರೆ, ಮುಂದೂ ನನ್ನ ಜೊತೆಗಿರ್ತಾರೆ. ಆ ನಂಬಿಕೆ ನನಗೆ ಯಾವತ್ತೂ ಐತಿ. ನನಗೆ ತಂದೆ ಇಲ್ಲ, ಬಟ್ ತಂದೆ ಸ್ಥಾನದಾಗ ನಂಗೆ ಯಾವತ್ತೂ ನನ್ನ ರಾಯರಿದ್ದು ನೋಡ್ಕೊಂಡಾರ. ನಂಗೆ ಯಾವಾಗ ನೆಸಸರಿ ಇರ್ತಿರಲ್ಲ ಅವಾಗೆಲ್ಲ ನನ್ನ ರಾಯರು ಇದ್ದೇ